ಕಲರ್ ಚೇಂಜ್ ಆಗುತ್ತೆ. ಬೆಳಿಗ್ಗೆ ಬೆಳ್ಳಿ ಕಲರಲ್ಲಿ, ಮಧ್ಯಾಹ್ನ ತಾಮ್ರ ಕಲರಲ್ಲಿ, ಸಂಜೆ ಹೊತ್ತಿಗೆ ಬಂಗಾರ ಕಲ್ಲದಲ್ಲಿ ಶೋಭಿಸಿರುತ್ತಿರುವಂತಹ ಒಂದು ಈ ಈಶ್ವರಲಿಂಗ. ಅಂದರೆ ಸೂರ್ಯನ ಕಿರಣ ಲಿಂಗದ ಮೇಲೆ ಬಿದ್ದ ಕೂಡಲೇ ಲಿಂಗದ ಬಣ್ಣ ಚೇಂಜ್ ಆಗೋದು, ಅದು ಒಂದು ರೋಚಕದ ಅಚ್ಚರಿಯ ಸಂಗತಿ. ಮತ್ತು ಪವಾಡ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮರದ ಮೂರ್ತಿಗಳ ರಾಶಿ ನೋಡಿ ಅಂತೆ. ಇಲ್ಲಿ ಬೇರೆ ಬೇರೆ ಈ ಕಲ್ಲಲ್ಲಿ ಮಾಡಿದಂತಹ ವಿಗ್ರಹದ ಥರ ಕಾಣ್ತದೆ, ಆದರೆ ಇದು ಮರದಿಂದ ಮಾಡಿದಂತಹ ವಿಗ್ರಹಗಳು. ನಮಗೆ ಹೋಗುವಾಗಲೇ ಸ್ವಲ್ಪ ಹೆದರಿಕೆ ಆಗ್ತದೆ, ತುಂಬ ಡೌನ್ ಇದೆ. ಫ್ರೆಂಡ್ಸ್, ನಮ್ಮ ತುಳುನಾಡಿನಲ್ಲಿ ಹಲವಾರು ಶಿವ ದೇವಾಲಯ ಇದೆ. ನಾನಿವತ್ತು ನಿಮ್ಮನ್ನು ಒಂದು ವಿಸ್ಮಯವಾದ ಅಪರೂಪದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೇನೆ. ಅದುವೇ ನಮ್ಮ ಕಾಂತಾವರದ ಕಾಂತೇಶ್ವರ ದೇವಾಲಯ. ಇಲ್ಲಿನ ವಿಶೇಷ ಏನಂತ ಹೇಳಿದರೆ, ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸುವ ಶಿವದೇವರ ಲಿಂಗ ಇದೆ. ಬೆಳಗ್ಗೆ ಒಂದು ಬಣ್ಣ, ಮಧ್ಯಾಹ್ನ ಒಂದು ಬಣ್ಣ, ಹಾಗೆಯೇ ಸಂಜೆ ಒಂದು ಬಣ್ಣದಲ್ಲಿ ನಮಗೆ ಕಾಣಿಸಿಕೊಳ್ಳುವ ಶಿವಲಿಂಗ. ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿನ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ದೇವಸ್ಥಾನದ ಒಳಗೆ ಬರಬೇಕಾದ್ರೆ ಧ್ವಜಸ್ತಂಭ ಕಾಣ್ತಾ ಉಂಟು ನಮಗೆ. ಇವಾಗ ಜಾತ್ರೆಯ ಸಂದರ್ಭ, ಹಾಗಾಗಿ ನಿಮಗೆ ಕೊಡಿ ಏರಿದೆ, ಮೇಲ್ಗಡೆ ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ದೇವಾಲಯದ ಒಳಗೆ ಬರಬೇಕಾದ್ರೆ ಒಂದು ವಿಶಾಲವಾದ ಚಾವಡಿ ಕಾಣ್ತಾ ಉಂಟು ನೋಡಿ ನಿಮಗೆ. ಅದರಲ್ಲಿ ಎಲ್ಲ ಕಂಬಗಳೆಲ್ಲ ಇದೆ, ಎಲ್ಲ ಮರದಿಂದ ಮಾಡಿದಂತಹ ಕಂಬ, ತುಂಬ ಹಳೆಯ ಕಾಲದ್ದು. ಹಾಗೆ ಈ ಕೆತ್ತನೆ ನೋಡಿ, ತುಂಬ ಚೆಂದ ಇದೆ. ಮರದಲ್ಲೇ ಕೆತ್ತಿದ ಕೆತ್ತನೆ ನೋಡಿ. ಮೇಲ್ಗಡೆ ಹಾಗೆಯೇ ಮರದ ವಿನ್ಯಾಸ ನೋಡಿ ಅಂತ ತುಂಬ ಚೆಂದ ಇದೆ. ಬರಬೇಕಾದ್ರೆ ಒಳಗಡೆ ನಮಗೆ ಅದೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಒಳಗೆ ಬರಬೇಕಾದ್ರೆ ಒಂದು ವಿಶಾಲವಾದ ಆಸನ ಕಾಣ್ತಾ ಉಂಟು ನಮಗೆ. ಧರ್ಮದರ್ಶಿಗಳು ಕೂತ್ಕೊಳ್ಳಿಕ್ಕೆ ಬೇಕಾಗಿ ಮಾಡಿರುವಂತಹ ಆಸನ ನೋಡಿ, ಎಷ್ಟು ದೊಡ್ಡದಾಗಿದೆ. 12ನೇ ಶತಮಾನದ ದೇವಸ್ಥಾನ. ಈ ಪೇಂಟಿಂಗ್ಸ್ ಎಲ್ಲ ನೋಡಿ ಅಂತೆ. ನೋಡುವಾಗಲೇ ತುಂಬ ಹಳೇದಾಗಿರುವಂತಹ ನಮಗೆ ನೋಡುವಾಗ ಫೀಲ್ ಆಗ್ತದೆ. ತುಂಬ ಚೆಂದ ಇದೆ ಮಾತ್ರ ನೋಡಿ. ಗಣಪತಿ ದೇವರ ಪೇಂಟಿಂಗ್ ಇದೆ, ಹಾಗೆಯೇ ಶಿವದೇವರು, ಪಾರ್ವತಿ ದೇವರ ಪೇಂಟಿಂಗ್ಸ್ ಎಲ್ಲ ಕಾಣ್ತದೆ ನಮಗೆ ನೋಡಿ. ಇಲ್ಲೊಂದು ಹಳೆಯ ಕಾಲದ ಶಿಲಾಶಾಸನ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮೇಲ್ಗಡೆ ಅದರಲ್ಲಿ ಸೂರ್ಯಚಂದ್ರರ ಚಿತ್ರ ಕಾಣ್ತದೆ. ಹಾಗೆಯೇ ಬರೆದದ್ದು ಲಿಪಿ ಎಲ್ಲ ಉಂಟು. ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಶಾಸನ ನೋಡಿ. ಗರ್ಭಗುಡಿಯಲ್ಲಿ ನೋಡಿ, ಬಣ್ಣವನ್ನು ಬದಲಾಯಿಸುವಂತಹ 3 ಅಡಿ ಎತ್ತರದ ಶಿವಲಿಂಗ ಇದೆ. ಅದರ ಒಟ್ಟಿಗೆ ಪಾಣಿಪೀಠವನ್ನು ಪಂಚಲೋಹದಿಂದ ಮಾಡಲಾಗಿದೆ. ಗರ್ಭಗುಡಿಗೆ ಅಭಿಮುಖವಾಗಿ ನಂದಿಯ ವಿಗ್ರಹ ನೋಡಿ, ಎಷ್ಟು ದೊಡ್ಡದಾಗಿದೆ. ನಮ್ಮ ಅರ್ಚಕರು ಹೇಳ್ತಾ ಇದ್ದಾರೆ, ದಿನ ಹೋದಾಗಿ ನಂದಿ ದೊಡ್ಡದಾಗ್ತಾ ಬರ್ತಾ ಉಂಟಂತೇಳಿ. ಅಂದರೆ ಅವರಿಗೆ ಒಳಗೆ ನಿಂತು ನೋಡಿದಾಗ ಶಿವದೇವರ ಎದುರುಗಡೆ ನಮಗೆ ಹೊರಗಡೆ ಕಾಣಬೇಕು. ಅವರಿಗೆ ಈಗ ಕಾಣೋದು ಸ್ವಲ್ಪ ಅಡ್ಡ ಆಗ್ತಾ ಉಂಟಂತೆ. ಅಂದರೆ ಈ ನಂದಿ ದೊಡ್ಡದಾಗ್ತಾ ಇದೆ ಅಂಥೇಳಿ ಅವರು ಹೇಳ್ತಾರೆ. ಇಷ್ಟು ದೊಡ್ಡ ನಂದಿ ನಿಮಗೆ ಬೇರೆ ಕಡೆಯಲ್ಲಿ ಕಾಣಲಿಕ್ಕೆ ಸಿಗೋದಿಲ್ವಾ ಅಂತ, ತುಂಬ ದೊಡ್ಡದಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತಾವರ ಗ್ರಾಮ ಎನ್ನುವಂತಹ ಒಂದು ಊರಲ್ಲಿ ಪ್ರಧಾನ ಆರಾಧ್ಯ ಮೂರ್ತಿ ದೇವರು ಶ್ರೀ ಕಾಂತೇಶ್ವರ. ಅದೇ ಪ್ರಕಾರವಾಗಿ ಇಲ್ಲಿ ಒಂದು ವಿಶಿಷ್ಟ ಅಂತ ಹೇಳಿದರೆ, ಇದು ಅಷ್ಟಬಂಧ ಪ್ರತಿಷ್ಠಾಪನೆ ಅಲ್ಲ, ಇದು ಒಂದು ಪಾರ್ವತಿ ಪ್ರತಿಷ್ಠೆ ಅಂತಲೂ ಒಂದಿದೆ. ಯಾಕಂತ ಹೇಳಿದರೆ ಇದು 3 ಹೊತ್ತು 3 ಕಲರ್ ಚೇಂಜ್ ಆಗುತ್ತೆ. ಬೆಳಿಗ್ಗೆ ಬೆಳ್ಳಿ ಕಲರಲ್ಲಿ, ಮಧ್ಯಾಹ್ನ ತಾಮ್ರ ಕಲ್ಲರಲ್ಲಿ, ಸಂಜೆ ಹೊತ್ತಿಗೆ ಬಂಗಾರ ಕಲ್ಲದಲ್ಲಿ ಶೋಭಿಸಿರುತ್ತಿರುವಂತಹ ಒಂದು ಈ ಈಶ್ವರಲಿಂಗ. ಯಾಕಂತೇಳಿದರೆ ಈಗ ಅಷ್ಟಬಂಧ ಇದಾಗದೆ ಒಂದು ವಿಶಿಷ್ಟವಾದಂತಹ ಒಂದು ಲೋಹ ಥರ ಇದೆ. ಇದು ಬಹಳ 12ನೇ ಶತಮಾನ ಹಿಂದಿನ ಒಂದು ದೇವಸ್ಥಾನ ಅಂತ ಒಂದು ಇತಿಹಾಸ ಇದೆ. ಯಾಕಂತೇಳಿದರೆ ಇಲ್ಲಿ 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ಅಂಬರೀಷ ಗುಹೆ ಇದೆ. ಅಂಬರೀಷ ಮುನಿ ತಪಸ್ಸು ಮಾಡಿದಂತಹ ಒಂದು ಸ್ಥಳ. ಅಲ್ಲಿಯ ಒಂದು ಸೂರ್ಯನ ಒಂದು ರಶ್ಮಿ ಈ ಲಿಂಗಕ್ಕೆ ಬಿದ್ದ ತಕ್ಷಣ ಈ ಕಲರ್ ಚೇಂಜ್ ಆಗುತ್ತೆ. 3 ಹೊತ್ತು 3 ಕಲರ್ ಚೇಂಜ್ ಆಗುತ್ತೆ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಣ್ಣಪ್ಪ ದೇವಸ್ಥಾನ ನೋಡಿ. ದೇವಸ್ಥಾನದ ಹೊರ ಪ್ರಾಂಗಣ ನೋಡಿ ಅಂತ ತುಂಬ ವಿಶಾಲವಾಗಿದೆ.
ಎಷ್ಟೇ ಮಾಡರ್ನೈಸ್ ಮಾಡಲಿಕ್ಕೆ ಹೋದರೂ ಕೂಡ ಅದರ ನೈಜತೆಯನ್ನು ಹಾಗೆ ಉಳಿಸಿಕೊಂಡಿದೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತೇಳಿ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ಗರ್ಭಗುಡಿಯ ಬಲಭಾಗಕ್ಕೆ ಗಣಪತಿ ದೇವರ ಸಾನ್ನಿಧ್ಯ ಕೂಡ ಕಾಣಲಿಕ್ಕೆ ಸಿಗ್ತದೆ. ಕಂಬ ನೋಡಿ ಅಂತೆ, ಎಷ್ಟು ಹಳೆಯ ಕಾಲದ ಕಂಬ, ಮರದ ಕಂಬ ಬೇರೆ ನೋಡಿ. ಇವಾಗೆಲ್ಲ ಈ ಥರ ಕಂಬ ಕಾಣಲಿಕ್ಕೆ ಸಿಗುವುದಿಲ್ಲ, ಮರದಿಂದಲೇ ಮಾಡಿದಂತಹ ಕಂಬ. ಅಯ್ಯಪ್ಪ ಸ್ವಾಮಿ ದೇವರು ಕೂಡ ಸಾನ್ನಿಧ್ಯ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಹಾಗಾಗಿ ಇಲ್ಲಿ ಶಿವ, ಪಾರ್ವತಿ, ಗಣಪತಿ, ಅಯ್ಯಪ್ಪ ಸ್ವಾಮಿ ಎಲ್ಲರೂ ಇರುವಂತಹ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಮರದ ಮೂರ್ತಿಗಳ ರಾಶಿ ನೋಡಿ ಅಂತೆ. ಇಲ್ಲಿ ಬೇರೆ ಬೇರೆ ಈ ಕಲ್ಲಲ್ಲಿ ಮಾಡಿದಂತಹ ವಿಗ್ರಹದ ಥರ ಕಾಣ್ತದೆ, ಆದರೆ ಇದು ಮರದಿಂದ ಮಾಡಿದಂತಹ ವಿಗ್ರಹಗಳು. ಇಲ್ಲೆಲ್ಲ ನರಸಿಂಹಸ್ವಾಮಿಗಳದ್ದೆಲ್ಲ ಕಾಣ್ತಾ ಉಂಟು ನೋಡಿ. ನಿಮಗೆ ಇಲ್ಲಿ ಆ ಕಡೆ ಎಲ್ಲ ಹೋದಾಗ ಈ ಮರದ ಕಂಬಗಳಿಗೆ ಈ ಮೂರ್ತಿ ಫಸ್ಟಿಗೆ ಅಟ್ಯಾಚ್ ಆಗಿತ್ತು. ಈಗ ಅದರಿಂದ ಎಲ್ಲ ಕಿತ್ತು ಬಂದಿದೆ, ಅಂದರೆ ಸುಮಾರು ವರ್ಷ ಆಗಿದೆ ನೋಡಿ, ಶತಮಾನಗಳ ಹಿಂದಿನ ಮೂರ್ತಿಗಳಿದು. ಹಾಗಾಗಿ ಮರದಿಂದ ಸಪರೇಟ್ ಆಗಿದೆ ಇದು. ಹಾಗಾಗಿ ಅದನ್ನು ಅವರು ವೇಸ್ಟ್ ಮಾಡಲಿಲ್ಲ, ಅದನ್ನೆಲ್ಲ ಒಂದು ಕಡೆಯಲ್ಲಿಟ್ಟು ಅದನ್ನು ಸೇವ್ ಮಾಡ್ತಾ ಇದ್ದಾರೆ. ದೇವರ ಅಭಿಷೇಕ ಮಾಡಿದಂತಹ ತೀರ್ಥ ನೋಡಿ ಯಾವುದರ ಮುಖಾಂತರ ಹೋಗ್ತಾ ಉಂಟಂತ ಹೇಳಿ. ನಮಗೆ ಈ ಕಲ್ಲಿದ್ದೆಲ್ಲ ಕೊಳವೆ ಥರ ನಾವು ಇಷ್ಟರ ತನಕ ನೋಡಿದ್ದೇವೆ, ಆದರೆ ಇಲ್ಲಿ ನಂದಿಯ ಬಾಯಿಯಿಂದ ಹೋದ ಥರ ನಿಮಗೆ ಕಾಣ್ತಾ ಉಂಟು ನೋಡಿ. ಇಲ್ಲಿ ಕೆಳಗಡೆ ತೀರ್ಥ ಒಂದೊಂದೇ ಡ್ರಾಪ್ ಬೀಳ್ತಾ ಉಂಟು. ಪುರಾತನದಲ್ಲಿ ಅಂಬರೀಷ ಮುನಿ ಪೂಜೆ ಮಾಡಿದಂಥ ಒಂದು ಲಿಂಗ ಅದೇ ಪ್ರಕಾರವೇ. ಯಾಕೆಂತ ಹೇಳಿದರೆ ಇದಕ್ಕೊಂದು ಈ ಅಂಬರೀಷ ಮುನಿ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಆ ಪಾರ್ವತಿಯು ಒಂದು ಖಡ್ಗವನ್ನು ಕೊಟ್ಟಿರ್ತಾಳೆ ಅಂಬರೀಷ ಮುನಿಗೆ. ಇದನ್ನು ಪೂಜೆ ಮಾಡುವಾಗ ಧರಿಸಿ ಪೂಜೆ ಮಾಡಬೇಕು, ಆನಂತರ ತೆಗೆದಿಡಬೇಕು ಅಂತ. ಒಂದು ಸರ್ತಿ ಅವನಿಗೆ ಮರ್ತೋಯಿತು, ಅದು ಅಲ್ಲಿಗೆ ಫಿಕ್ಸ್ ಆಯಿತು. ಮತ್ತು ಆಗ ಒಂದು ದೇವರ ಒಂದು ಅಶರೀರವಾಣಿ ಆಯಿತು. ಯಾಕಂತ ಹೇಳಿದರೆ ಇನ್ನು ಮುಂದಕ್ಕೆ ಇದನ್ನು ತೆಗಿಬಾರ್ದು, ಅಲ್ಲಿಯೇ ನನ್ನನ್ನು ಆರಾಧನೆ ಮಾಡಿಕೊಂಡು ಬರಬೇಕು ಅಂತ ಒಂದು ಸೂಚನೆ ಸಿಕ್ಕಿತು. ಆ ನಂತರ ಮತ್ತೆ ಅನವರತ ಪೂಜೆ ನಡೀತಾ ಬರ್ತಾ ಇದೆ. ಈ ಮರದ ಗುರುತ ಸಿಗ್ತದೆ ನಿಮಗೆ ಮೇಲ್ಗಡೆ ನೋಡಿ, ಸಂಪಿಗೆ ಮರ ಇದು ಎಷ್ಟು ದೊಡ್ಡದಾಗಿದೆ. ಈ ಮರಕ್ಕೆ ವರ್ಷ ಎಷ್ಟಾಗಿರ್ಬೋದು ಅಂತ ಹೇಳಿ ಅಂದಾಜು ಮಾಡಿ ಅಂತೆ ನೀವು. ಸುಮಾರು 700ರಿಂದ 750 ವರ್ಷ ಆಗಿದೆ ಈ ಮರಕ್ಕೆ. ಹೇಗಿದೆ ನೋಡಿ, ಕೆಳಗಡೆ ಎಲ್ಲ ಕಾಂಡ ನೋಡಿ ಅಂತ ಎಷ್ಟು ದಪ್ಪ ಇದೆ. ಈ ಥರದ್ದೇ ಉಂಟಲ್ಲ, ಇಲ್ಲಿ 2 ಮರಗಳು ನೋಡಲಿಕ್ಕೆ ಸಿಗ್ತದೆ. ಒಂದು ಇಲ್ಲಿದೆ, ಹಾಗೆ ಇನ್ನೊಂದು ಅಲ್ಲಿ ಕಾಣ್ತಾ ಉಂಟು ನಮಗೆ. ನಮ್ಮ ಅರ್ಚಕರು ಹೇಳ್ತಾರೆ ಇದಕ್ಕೆ 750 ವರ್ಷದ ಇತಿಹಾಸ ಇದೆ ಅಂತೆ ಈ ಮರಕ್ಕೆ. ಎಂಥ ಆಶ್ಚರ್ಯ ಅಲ್ವಾ. ದೇವಾಲಯದ ಹೊರ ಪ್ರಾಂಗಣದಲ್ಲಿ ನಮಗೆ ವೆಂಕಟರಮಣ ದೇವರ ಸಾನ್ನಿಧ್ಯ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಇವಾಗ ಜಾತ್ರಾ ಸಂಭ್ರಮ, ಹಾಗಾಗಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಹೂವಿದ್ದೆಲ್ಲ ಅಲಂಕಾರ ಮಾಡಿದ್ದಾರೆ. ಹಾಗೆ ದೇವರ ಎದುರುಗಡೆ ತೊಟ್ಟಿಲು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಎಷ್ಟು ಹಳೆಯ ದೇವಸ್ಥಾನ ಅಂತ ಹೇಳಿದರೆ ನೋಡಿ, ಹೊರಗಡೆ ಫುಲ್ ಉಂಟಲ್ಲ, ಹೊರ ಪ್ರಾಂಗಣ ಇದು ವಿಶಾಲವಾಗಿದೆ. ಹಾಗೆ ಇದು ಮಣ್ಣಿದ್ದೇ ಇದೆ, ಏನು ಚೇಂಜ್ ಮಾಡಲಿಲ್ಲ ನೋಡಿ. ಇಲ್ಲಿ ಏನೋ ಇಟ್ಟಿದ್ದಾರೆ, ನೋಡುವ. ನಮ್ಗೆ ಈ ಥರ ಎಲ್ಲ ನೋಡಲಿಕ್ಕೆ ತುಂಬ ಖುಷಿ, ಅಂದರೆ ಇಂಟ್ರೆಸ್ಟ್ ನೋಡಿ. ಹಳೆಯ ಕಾಲದ ರಥ, ಅದಕ್ಕೆ 4 ಚಕ್ರ ಉಂಟು ನೋಡಿ. ಇಲ್ಲಿ ಮರದ ಚಕ್ರ ಹೋಗ್ತಾ ಬಂದಿದೆ. ಹೊರಗಡೆ ದೊಡ್ಡದಾಗಿರುವಂತಹ ಬ್ರಹ್ಮರಥ ಇದೆ, ಇದು ಹಳೆಯ ಕಾಲದ ರಥ. ಹಾಗಾಗಿ ಇದನ್ನು ಹಾಗೆ ಸಂರಕ್ಷಿಸಿಟ್ಟಿದ್ದಾರೆ ನೋಡಿ. ಅಂತೆ ಇದೆಲ್ಲ ಸರಳುಗಳು ಮರದ್ದೇ ಸರಪಣಿ ಥರ ಕಾಣ್ತಾ ಉಂಟು. ಮೇಲ್ಗಡೆ ಇರ್ಬೋದು, ಹಾಗೆ ಮಧ್ಯದಲ್ಲಿ ಈ ಹೂವಿನ ಇದು ನೋಡಿ ಅಂತ ಕೆತ್ತನೆ ಭಾರಿ ಚೆಂದ ಉಂಟು. ದೇವಸ್ಥಾನದ ಹೊರ ಪ್ರಾಂಗಣ ಭಾರಿ ವಿಶಾಲ ಉಂಟು. ಹಾಗೆಯೇ ಇದು ಸೈಡಲ್ಲಿ ನೋಡಿ, ಮಣ್ಣಿದ್ದು ಹೊರ ಪ್ರಾಂಗಣ. ಹಾಗೆ ಸೈಡಲ್ಲಿ ನಿಮಗೆಲ್ಲ ಕಾಣ್ತಾ ಇರ್ಬೋದು ಕಲ್ಲಿಂದೇ ಕಾಂಪೌಂಡ್. ಇಲ್ಲಿನ ಸ್ಥಳ ಪುರಾಣ ಹೇಳೋದಾದರೆ, ಇಲ್ಲಿ ಶತಮಾನಗಳ ಹಿಂದೆ ಫುಲ್ಲು ಕಾಡಿತ್ತಂತೆ ಈ ಪ್ರದೇಶದಲ್ಲಿ. ಕಾಂತಾವರ ಪ್ರದೇಶದಲ್ಲಿ ದಟ್ಟ ಅಡವಿ. ಈ ಕಾಂತಾರ ಅಂತ ಹೇಳಿದರೆ ಈ ಅಡವಿ ಅಂತ ಹೇಳಿ ಅರ್ಥ. ಹಾಗಿರಬೇಕಾದ್ರೆ ಇಲ್ಲಿ ರಾಕ್ಷಸರು ಕೂಡ ಹಾಗೆ ಇದ್ರಂತೆ. ಇಲ್ಲಿ ತಪಸ್ಸು ಮಾಡ್ತಿದ್ದಂತಹ ಋಷಿಮುನಿಗಳಿಗೆಲ್ಲ ಉಪಟಳ ಮಾಡ್ತಾಯಿದ್ರು. ಆವಾಗ ಇಲ್ಲಿ ಅಂಬರೀಷ ಮಹರ್ಷಿಗಳು ಶಿವದೇವರಿಗೆ ತಪಸ್ಸು ಮಾಡಿ ಅವರನ್ನು ಒಲಿಸಿಕೊಂಡು ಈ ಪ್ರದೇಶದಲ್ಲಿ ಶಿವದೇವರು ನೆಲೆ ನಿಲ್ಲುವಂತೆ ಮಾಡಿದ್ರಂತೆ. ಶಿವದೇವರ ಜೊತೆಗೆ
ಪಾರ್ವತಿ ದೇವರು ಕೂಡ ಒಂದು ಕಡಗವನ್ನು ಈ ಅಂಬರೀಷ ಮಹರ್ಷಿಗಳಿಗೆ ಕೊಟ್ಟರಂತೆ. ಅಂದರೆ ಈ ಶಿವದೇವರಿಗೆ ಪೂಜೆ ಮಾಡಬೇಕಾದ್ರೆ ಈ ಕಡಗ ಕೂಡ ಇಟ್ಟು ಈ ಅಲಂಕಾರ ಎಲ್ಲ ಮಾಡಿ ನಂತರ ಪೂಜೆ ಮಾಡಿ ಅಂತ ಹೇಳಿದ್ರಂತೆ. ಒಂದು ದಿವಸ ಏನಾಯಿತು, ಪೂಜೆ ಮಾಡಿ ಆದ ನಂತರ ಅದನ್ನು ತೆಗಿಲಿಕ್ಕೆ ಹೇಳಿದ್ದಾರೆ ಪಾರ್ವತಿ ದೇವರು. ಈ ಅಂಬರೀಷ ಮಹರ್ಷಿಗಳಿಗೆ ಪೂಜೆ ಮಾಡಿದ ನಂತರ ಈ ಕಡಗವನ್ನು ತೆಗಿಲಿಕ್ಕೆ ಮರ್ತು ಹೋಯಿತು. ಆವಾಗ ತೆಗಿಲಿಕ್ಕೆ ಹೋದಾಗ ಎಷ್ಟೇ ತೆಗಿಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಈ ಕಡಗ ತೆಗಿಲಿಕ್ಕೆ ಆಗಲಿಲ್ಲ ಅಂಬರೀಷ ಮಹರ್ಷಿಗಳಿಗೆ. ಆವಾಗ ಒಂದು ಅಶರೀರವಾಣಿ ಕೇಳಿಸ್ತು, ಈ ಶಿವದೇವರ ಜೊತೆಗೆ ಪಾರ್ವತಿ ದೇವರಿಗೆ ಕೂಡ ಇಲ್ಲಿ ಪೂಜೆ ಸಲ್ಲಬೇಕಂತ ಹೇಳಿ. ಹಾಗಾಗಿ ಇಲ್ಲಿ ಕಾಂತಿ ಅಂತ ಹೇಳಿದರೆ ಪಾರ್ವತಿ ದೇವರು, ಈಶ್ವರ ಅಂತ ಹೇಳಿದರೆ ಕಾಂತಿ ಮತ್ತು ಈಶ್ವರ ಎರಡು ಸೇರಿ ಇಲ್ಲಿ ಕಾಂತೇಶ್ವರ ಅಂತ ಹೇಳಿ ದೇವರಿಗೆ ಹೆಸರು ಬಂತು. ಹಾಗೆ ಇಲ್ಲಿ ಕಾಡೆಲ್ಲ ಇದ್ದ ಪ್ರದೇಶ ಇರೋದ್ರಿಂದ ಕಾಂತಾವರ ಅಂತ ಹೇಳಿ ಈ ಊರಿಗೆ ಕೂಡ ಹೆಸರಿದೆ. ಗರ್ಭಗುಡಿಯ ಎಡಭಾಗಕ್ಕೆ ಇರುವಂಥದ್ದು ಪಾರ್ವತಿ ಅಮ್ಮನವರ ಸನ್ನಿಧಾನ, ಅರ್ಧನಾರೀಶ್ವರ ಅಂತ ಹೇಳ್ತೇವೆ. ನಮ್ಮ ಲಿಂಗದ ಒಳಗಿರುವಂಥದ್ದು ಕಡಗ, ಕಡಗದಲ್ಲಿ ಪಾರ್ವತಿ ದೇವರ ಅಂಶ ಇದೆ. ಹಾಗೆಯೇ ವಿಗ್ರಹ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ದೇವರ ಕಾಡು ಪ್ರದೇಶ ಆಗಿರೋದ್ರಿಂದ ಮಂಗಗಳು ನೋಡಿ ಅಂತೆ ಅದು ಯಾವ ರೀತಿ ಮಾಡ್ತದೆ ನೋಡಿ. ನನಗೆ ನೋಡುವಾಗ ಹೆದರಿಕೆ ಆಗ್ತಾ ಉಂಟು, ಅಷ್ಟು ದೊಡ್ಡದಿದೆ. ಬಿಟ್ಟರೆ ನಮ್ಮನ್ನು ಓಡಿಸ್ಕೊಂಡು ಬರ್ತದೆ ನೋಡಿ. ನೋಡಿ ನಾವೀಗ ಸ್ವಲ್ಪ ಕೆಳಗೆ ಹೋಗಿ ನೋಡುವ ಏನುಂಟಂತೇಳಿ. 3 ಕಲ್ಲಿದ್ದೇ ಮಟ್ಟಲ್ಲಿ ನೋಡಿ. ನಮಗೆ ಹೋಗುವಾಗಲೇ ಸ್ವಲ್ಪ ಹೆದರಿಕೆ ಆಗ್ತದೆ, ತುಂಬ ಡೌನ್ ಇದೆ ಮತ್ತು ಕಾಲೆಲ್ಲ ಸ್ವಲ್ಪ ಚುಚ್ತದೆ. ಅಂದರೆ ಇದು ಸ್ವಲ್ಪ ದರ್ಗುಂಟು, ನೈಸ್ ಇಲ್ಲ. ಅಂದರೆ 3 ಕಲ್ಲು ನೋಡಿ, ಹಳೆಯ ಕಾಲದ 3 ಕಲ್ಲು ಇಲ್ಲೆಲ್ಲ ಇಟ್ಟಿದ್ದಾರೆ. ಹಾಗೆ ಇಡುವಂಥದ್ದು, ಇದಕ್ಕೇನು ಮತ್ತು ಸಿಮೆಂಟ್ ಗಿಮೆಂಟಿಗೆ ಏನು ಹಾಕಿದಾಗ ಕಾಣ್ತಾ ಇಲ್ಲ ನಮಗೆ. ನೋಡಿ ನಾವು ಎಷ್ಟು ಸ್ಟೆಪ್ಪನ್ನೆಲ್ಲ ಇಳಿದುಕೊಂಡು ಬಂದಿದ್ದೇವೆ ನೋಡಿ. ಈ ದೇವಸ್ಥಾನ ತುಂಬ ಎತ್ತರದಲ್ಲಿದೆ, ನಾವು ತುಂಬ ಕೆಳಗೆ ಬಂದ್ವಿ ಇವಾಗ. ಇಲ್ಲಿ ಎದುರುಗಡೆ ನಮಗೆ ಕಟ್ಟಪೂಜೆ ಮಾಡುವಂತಹ ಸ್ಥಳ ಎಲ್ಲ ಕಾಣ್ತದೆ ನೋಡಿ. ಜಾತ್ರಾ ಸಂದರ್ಭಗಳಲ್ಲಿ ಇಲ್ಲಿ ಕಟ್ಟಪೂಜೆ ಎಲ್ಲ ನಡೀತದೆ, ರಂಗೋಲಿ ಎಲ್ಲ ಹಾಕಿದ್ದಾರೆ ನೋಡಿ. ಅಂದರೆ ಇವಾಗ ಜಾತ್ರೆ ನಡೀತಾ ಉಂಟಲ್ವಾ. ಇಲ್ಲಿನ ಪರಶಿವನ ಲಿಂಗ ಭಾರಿ ಒಂದು ಅಪರೂಪದ ವಿಸ್ಮಯದ ಸಂಗತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ದಿನಕ್ಕೆ 3 ಬಾರಿ ಬಣ್ಣ ಬದಲಾಗ್ತದೆ. ಬೆಳಗಿನ ಜಾವ ಈ ಬೆಳ್ಳಿಯ ಬಣ್ಣ ಆದರೆ ಮಧ್ಯಾಹ್ನದ ಜಾವ ತಾಮ್ರದ ಬಣ್ಣ, ಹಾಗೆಯೇ ಸಂಜೆಯ ಹೊತ್ತಿಗೆ ಬಂಗಾರದ ಬಣ್ಣಕ್ಕೆ ತಿರುಗುವಂತಹ ಶಿವಲಿಂಗ. ಯಾರಿಗೆ ಕೂಡ ಗೊತ್ತಿಲ್ಲ ಅದು ಹೇಗೆ ಚೇಂಜ್ ಆಗ್ತದೆ ಅಂತ ಹೇಳಿ. ಮತ್ತು ಆ ಲಿಂಗಕ್ಕೆ ವಜ್ರಶಿಲೆ ಅಂತ ಕೂಡ ಹೇಳ್ತಾರೆ. ಅಂದರೆ ಸೂರ್ಯನ ಕಿರಣ ಲಿಂಗದ ಮೇಲೆ ಬಿದ್ದ ಕೂಡಲೇ ಲಿಂಗದ ಬಣ್ಣ ಚೇಂಜ್ ಆಗೋದು. ಅದು ಒಂದು ರೋಚಕದ ಅಚ್ಚರಿಯ ಸಂಗತಿ. ಮತ್ತು ಪವಾಡ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೇನಂತ ಹೇಳಿದರೆ ಇಲ್ಲಿ ಕಾಂತೇಶ್ವರ ದೇವರು ಭಾರಿ ಪವರ್ಫುಲ್ಲು. ಇಲ್ಲಿ ಕಾಂತೇಶ್ವರ ಅಂತ ಹೇಳಿದರೆ ಪಾರ್ವತಿ, ಈಶ್ವರ, ಹಾಗೆಯೇ ಗಣಪತಿ ದೇವರು, ಅಯ್ಯಪ್ಪ ಸ್ವಾಮಿ, ಈ 4 ದೇವರುಗಳು ಒಟ್ಟಿಗೆ ಇರುವಂತಹ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ಯಾರು ಬಂದು ಏನು ಕೇಳಿದರೂ ಕೂಡ ಖಾಲಿ ಕೈಯಲ್ಲಿ ಹೋಗಿದ್ದೇ ಇಲ್ಲಂತೆ. ಬರಲಿಕ್ಕೆ ಏನು ಕಷ್ಟ ಇಲ್ಲ. ನಮ್ಮ ಈ ದೇವಸ್ಥಾನ ಇರುವಂತಹದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತಾವರ ಎನ್ನುವ ಊರಲ್ಲಿ ಕಾಂತೇಶ್ವರ ದೇವಾಲಯ. ನಮ್ಮ ಉಡುಪಿಯಿಂದ ಸರಿಸುಮಾರು 30 ಕಿಲೋಮೀಟರ್ ಇದೆ. ಕಾರ್ಕಳದಿಂದ ಒಂದು 19 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ. ಎಕ್ಸಾಕ್ಟ್ ರೂಟ್ ಮ್ಯಾಪನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ, ಅದನ್ನು ತಪ್ಪದೇ ಒಂದ್ಸಲ ಚೆಕ್ ಮಾಡಿಕೊಳ್ಳಿ.